ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ, ನರೇಂದ್ರ ಸೈಟ್ ನೋಡಕ್ ಹೋಗಿದ್ದಾನೆ. ಅದೇನಾದ್ರೂ ಓಕೆ ಆಯ್ತು ಅಂದ್ರೆ ತಗೊಂಡ್ ಬಿಡೋಣ ಅಲ್ವಾ? ಸರಿ, ಆದಷ್ಟು ಬೇಗ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು. ಸರಿ ಅಮ್ಮಾಜಿ, ನರೇಂದ್ರ ಬರ್ಲಿ, ಮಾತಾಡ್ತೀನಿ. ನಂದನ್, ಯಾವ ಕಡೆಯಿಂದ ಬರ್ತಾ ಇದೆಯೋ? ಮದ್ವೆ ಆದ್ಮೇಲೆ ಕೈಗೆ ಸಿಗಲ್ವಲ್ಲ ನೀನು? ಬಾವಾ, 3 ಹೊತ್ತುನು ಅವನ ಹೆಂಡತಿಯಿಂದನೇ ಅಲಿತಾ ಇರ್ತಾನೆ. ಇನ್ ನಿಮ್ ಕೈ ಸಿಗ್ತಾನ? ಬಾ ನಂದನ್, ನೀನು ಊಟಕ್ಕೆ ಕೂತ್ಕೋ. ನಂದನ್, ನಿನ್ ಫೇವ್ರೇಟ್ ಮಾವಿನಕಾಯಿ ಚಟ್ನಿ ಮಾಡಿದೀನಿ, ಬಾ. ಇಲ್ಲ ಇಲ್ಲ, ನಂಗೆ ಈಗಲೇ ಊಟ ಬೇಡ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನು ಸರಿಯಾದ ಟೈಮ್ಗೆ ಬಂದೆ. ನಿನ್ನ ಹತ್ರ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ಬಾ. ಏನಜ್ಜಿ? ಇದು ಪೂರ್ವಿಗೆ ಸಂಬಂಧಪಟ್ಟ ವಿಷಯ. ಏನೇ ಆಗಿದೆ ನಿನ್ಗೆ? ನಾನು ಆಗ್ಲಿಂದ ಮಾತಾಡ್ತಿದ್ದೀನಿ, ಹಾ ಅಂತಿಲ್ಲ ಹೂ ಅಂತಿಲ್ಲ. ಹಾ, ಏನಿಲ್ಲ ಚಂಚಲಕ್ಕ. ಓ, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ನೀನ್ ಏನೋ ಕಿತಾಪತಿ ಮಾಡಿದ್ಯಾ ಕಣೆ. ನಿಜ ಹೇಳು, ಏನಾದ್ರೂ ಕದ್ದಿದ್ಯಾ? ಅಯ್ಯೋ, ನಾನೇನ್ ಕಳ್ಳಿ ಅಲ್ಲ, ಯಾಕೆ ಹಾಕಿ ಹೇಳ್ತೀರಾ? ಮತ್ ನಾನು ಅಷ್ಟು ಕರೆದ್ರು ನೀನ್ ತಿರುಗ್ಲೇ ಇಲ್ಲ. ಚಂಚಲಕ್ಕ, ಮೈಕೈ ನೋವೆಲ್ಲ ಕಮ್ಮಿ ಆಗೋಯ್ತಾ? ಇಲ್ಲಿ ನೋವಿಲ್ವಾ ಈಗ? ಚಂಚಲಕ್ಕ, ಒಂದ್ ವಿಷಯ ನನ್ನ ಹತ್ರ ನೀವು ನಿಜಾನೇ ಹೇಳ್ಬೇಕು ನೋಡಿ. ನಿಜವಾಗ್ಲೂ ವರ್ಕೌಟ್ ಮಾಡಿದ್ದಕ್ಕೆ ಈ ಪಾಟಿ ಮೈಕೈ ನೋವು ಬಂತ, ಇಲ್ಲ ಯಾರಾದ್ರೂ ಚೆನ್ನಾಗಿ ಹೊಡೆದ್ರ? ಮತ್ತೆ ಯಾಕೆ ಆ ವಿಷಯ ತೆಗ್ದೆ? ನೋಡಿ ನೋಡಿ, ನಾನು ಆ ವಿಷಯ ಎತ್ತಿದಾಗೆಲ್ಲ ನಿಮ್ಗೆ ಸಖತ್ ಕೋಪ ಬರ್ತೈತೆ. ಅದಕ್ಕೆ ನನಗ್ ಡೌಟು. ಏನ್ ಡೌಟು? ಅದೇ ಏಟ್ ಗೀಟ್ ಏನಾರ ನನ್ನ ಹತ್ರ ಹೇಳಕ್ಕೇನ್ ಚಂಚಲಕ್ಕ? ಹೇಳ್ಬಿಡಿ. ಏಟ್ ತಿಂದ್ರ? ಯಾರ ಹತ್ರ ಏನ್ ಕಿತಾಪತಿ ಮಾಡಿದಕ್ಕೆ ಬಿತ್ತು ಏಟು? ಬೇಡ ಪೂರ್ವಿ. ಹೌದು ಬಿಡಿ, ಅದೇನೋ ಅಂತಾರಲ್ಲ ಕರ್ಮ ಅಂತ, ಅದಿದೆ ನೋಡಿ. ನೀವು ನಮ್ಮ ಅಕ್ಕನ್ನ ಗೋಳು ಹಿಡ್ಕೊಂಡ್ರಿ, ಅದಕ್ಕೆ ಅದ್ಯಾವ್ರೋ ನಿಮ್ಗೆ ಈ ತರ ಶಿಕ್ಷೆ ಕೊಟ್ಟವನೆ. ನಾನು ಮುಂದೆ ನಿಂತ್ಕೊಂಡ್ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಹೋಗಿ ಇಲ್ಲಿಂದ. ಹೌದು, ಈ ಪೂರ್ವಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಲು? ಪೂರ್ವಿ ಬಗ್ಗೆನಾ? ಏನ್ ಹೇಳಜ್ಜಿ? ಅವಳ ಬಗ್ಗೆನಾ? ಅವಳ ಬಗ್ಗೆ ಏನ್ ಮಾತಾಡೋಕಿದೆ? ಅವಳಿಗೇನಾದ್ರೂ ಅಮ್ಮಾಜಿ ಒಳ್ಳೆ ಸಂಬಂಧನ ಹುಡುಕ್ಬಿಟ್ರಾ? ನಿನಗೆ 1.5 ಲಕ್ಷ ನಾನು ಟ್ರಾನ್ಸ್ಫರ್ ಮಾಡಕ್ ಹೇಳಿದ್ನಲ್ಲ, ಮಾಡಿದ್ಯಾ? ಬೆಳಗ್ಗೆನೆ ಟ್ರಾನ್ಸ್ಫರ್ ಮಾಡಿದೆ ಅಮ್ಮಾಜಿ. ಯಾವ್ದೋ ಇನ್ಸ್ಟಿಟ್ಯೂಷನ್ ಅಕೌಂಟ್ ಅದು. ಹೌದು, ಅದು ಪೂರ್ವಿ ಕಾಲೇಜ್. ಪೂರ್ವಿಗೆ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೀನಿ. ನಿನ್ನೆ ಅಷ್ಟೇ ಡೀಟೇಲ್ಸ್ ಎಲ್ಲ ಕೊಟ್ಟು ಫಸ್ಟ್ ಇಯರ್ BComಗೆ ಅಡ್ಮಿಷನ್ ಮಾಡಿ ಬಂದಿದ್ದೀನಿ. ಇನ್ಮೇಲೆ ಪೂರ್ವಿ ಇಲ್ಲೇ ಇದ್ದು ಕಾಲೇಜ್ಗೆ ಹೋಗ್ತಾಳೆ. ಓ, ಒಳ್ಳೇದಾಯ್ತು ಅಮ್ಮಾಜಿ. ಅವಳು ತುಂಬ ಚುರುಕಾಗಿದ್ದಾಳೆ. ಒಳ್ಳೆ ಕಾಲೇಜಲ್ಲಿ ಓದಿದ್ರೆ ಒಳ್ಳೆ ಭವಿಷ್ಯ ಇದೆ ಅವಳಿಗೆ. ಪಾಪ ಬೀಗರಿಗೂ ಇದರಿಂದ ಸಹಾಯ ಆಗುತ್ತೆ. ಹೌದಜ್ಜಿ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಪದ್ಮಿನಿಗೆ ವಿಷಯ ಗೊತ್ತಾದರೆ ತುಂಬ ಖುಷಿ ಪಡ್ತಾಳೆ.
ಆದರೂ ಅಮ್ಮಾಜಿ ಅವಳು ಹಳ್ಳಿಲಿದ್ದ ಹುಡುಗಿ ಏಕಾಏಕಿ ಬೆಂಗಳೂರಲ್ಲಿ ದೊಡ್ಡ ಕಾಲೇಜಿಗೆ ಸೇರಿಸಿದ್ರೆ ಅವಳು ಕಷ್ಟ ಆಗ್ಬೋದೇನೋ. ಪೂರ್ವಿ ಹಳ್ಳಿಲಿದ್ದು ಅಲ್ಲೇ ಓದಿದ್ರೆ ಸರಿ ಅನಿಸುತ್ತೆ. ಓದೋರಿಗೆ ಹಳ್ಳಿ ಆದರೆ ಏನು ಪೇಟೆ ಆದರೆ ಏನೂ ವ್ಯತ್ಯಾಸ ಬರೋದಿಲ್ಲ. ಅವಳು ಇಲ್ಲಿ ಓದೋದ್ರಿಂದ ಇಂಗ್ಲೀಷು ಮತ್ತಷ್ಟು ಇಂಪ್ರೂವ್ ಆಗುತ್ತೆ. ಕ್ಯಾಂಪಸ್ ಸೆಲೆಕ್ಷನ್ ಇಲ್ಲೇ ಇರೋದ್ರಿಂದ ಅವಳಿಗೆ ಅವಕಾಶ ಹೆಚ್ಚಿರುತ್ತೆ. ಇಲ್ಲೇ ಓದ್ಲಿ ಬಿಡು. ಅಯ್ಯೋ ಕರ್ಮ, ಆ ಮುಖಕ್ಕೆ ಬೆಂಗಳೂರಲ್ಲಿ ದೊಡ್ಡ ಕಾಲೇಜಲ್ಲಿ ಎಜುಕೇಶನ್ನ ಸಾಲದು ಅಂತ ಇನ್ನಿವಳು ನಮ್ಮನೇಲೆ ಸೆಟ್ಲು. ಈಗ ನನ್ನೆದುರು ಮಾತಾಡಕ್ಕೆ ಹೋದ್ರೆ ಅಮ್ಮಾಜಿ ಹತ್ರ ಸುಮ್ಮನೆ ನಾನೇ ಬಯಸ್ಕೋಬೇಕು. ಅಯ್ಯೋ, ಅಮ್ಮಾಜಿ ಅವತ್ತೇನೋ ಬರೀ ಮಾತಿಗಿಲ್ಲೇ ಇತ್ಕೊಂಡು ಕಾಲೇಜ್ಗೆ ಹೋಗು ಅಂತಂದ್ರು ಅಂದ್ಕೊಂಡೆ. ಆದರೆ ಕಾಲೇಜಿಗೆ ಅಡ್ಮಿಷನ್ನೇ ಮಾಡಿಸ್ಬಿಟ್ರಾ? ಈಗ ನಾನು ಏನು ಮಾಡಲಿ? ಅಕ್ಕ ಬೇರೆ ಏನೇನೋ ಮಾತಾಡ್ತಿದ್ದಾಳೆ. ಈ ಟೈಮಲ್ಲಿ ನಾನೇನಾರ ಇಲ್ಲೇ ಇದ್ದರೆ ಬೇರೆ ಕತೆನೇ ಆಗ್ತೈತೆ. ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ನೋಡ್ತೀವಿ. ಯಾರು ಏನೇ ಅಂದರೂ ಇಲ್ಲಿ ಮಾತ್ರ ಇರೋಕ್ಕಿಲ್ಲ. ಇಲ್ಲೇ ಇದ್ದೆ ಅಂದರೆ ಈ ಮನೆ ನೆಮ್ಮದಿ ನನ್ನಿಂದನೇ ಹಾಳಾಗ್ತೈತೆ. ಹಂಗಾಗಬಾರ್ದು, ಆಗಬಾರ್ದು. ಛೇ, ಈ ಸ್ಟೇಷನ್ಗೆ ಹೋಗಿ ಬಂದಾಗಿಂದ ನನ್ನ ತಲೆನೇ ಕೆಟ್ಟೋಗಿದೆ. ಎಷ್ಟು ಯೋಚಿಸಿದ್ರೂ ಉತ್ತರನೇ ಸಿಗ್ತಿಲ್ಲ. ಇದ್ರ ಬಗ್ಗೆ ಪದ್ಮಿನಿ ಹತ್ರನೇ ಹೋಗಿ ಕೇಳೋಣ ಅಂದರೆ ಯಾಕೋ ಮನಸ್ಸೇ ಆಗ್ತಿಲ್ಲ. ಅವಳು ಆಲ್ರೆಡಿ ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದಾಳೆ. ಮತ್ತೆ ನಾನು ಹೋಗಿ ಹೀಗೆಲ್ಲ ಕೇಳಿದ್ರೆ ಇನ್ನೂ ಡಿಸ್ಟರ್ಬ್ ಆಗ್ತಾಳೆ. ಏನು ಮಾಡೋದು? ಶೋಭರಾಜ್ ಅವರು ಬೆಂಗಳೂರಿನವರು, ಈವೆಂಟ್ ಆರ್ಗನೈಸರು ಕೂಡ. ಈ ಶೋಭರಾಜ್ ಮದುವೆ ದಿನ ಬೆಳಗ್ಗೆ ಅಷ್ಟೇ ಕಾಣಿಸ್ಕೊಂಡಿದ್ದು, ಮುಹೂರ್ತದ ಟೈಮ್ಗೂ ಇರಲಿಲ್ಲ. ಯಾಕೆ? ನಿಜವಾಗ್ಲೂ ಮಾವನ ನೆಂಟ್ರಾ ಇಲ್ಲ ಈವೆಂಟ್ ಮ್ಯಾನೇಜರ್ ಅಂದರೆ ಪದ್ಮಿನಿ ಡ್ಯಾನ್ಸ್ ಮಾಡೋದಕ್ಕೂ ಇವನಿಗೂ ಏನಾದರೂ? ನೋಡ್ರಿ, ಶೋಭರಾಜ್ಗೆ ಆಕ್ಸಿಡೆಂಟ್ ಆದಾಗ ಕಾರಲ್ಲಿ ಒಬ್ಬರೇ ಇದ್ರು. ಆದರೆ ಅದೇ ದಿನ ಬೆಳಿಗ್ಗೆ ಅಷ್ಟೂರಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಜೊತೆಗೆ ಕಾರಲ್ಲಿ ಪದ್ಮಿನಿ ಇದ್ರು. ಅಂದರೆ ಡ್ಯಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟು ಪದ್ಮಿನಿನ ಶೋಭರಾಜು ಅವತ್ತು ಕರ್ಕೊಂಡು ಹೋಗಿದ್ದ. ನಾನಿನ್ಯಾವತ್ತೂ ನಿಮ್ಮ ತವ ಸುಳ್ಳು ಹೇಳಕ್ಕಿಲ್ಲ. ನಿಮ್ಮ ಜೊತೆನಾಗೆ ಜೀವನ ನಡೆಸ್ತೀನಿ. ನಿಮ್ಮ ಮನೆ ಸಂಸ್ಕಾರನ ಮೀರಕ್ಕಿಲ್ಲ. ಪ್ರಾಮಿಸ್? ಇಲ್ಲ, ಇನ್ನು ಪದ್ಮಿನಿ ನಂಗೆ ಮಾತು ಕೊಟ್ಟಿದ್ದಾಳೆ ಡ್ಯಾನ್ಸ್ ಮಾಡಲ್ಲ ಅಂತ. ಅವಳ ಮಾತು ಮೀರಕ್ ಚಾನ್ಸೇ ಇಲ್ಲ. ಸುಮ್ಮನೆ ನಾನೇ ಏನೇನೋ ಅನ್ಕೊಳ್ತಾ ಇದ್ದೀನಿ. ಈ ವಿಷಯನ ಪದ್ಮಿನಿನ್ ಕೇಳೋದ್ಕಿಂತ ಪೂರ್ವಿನ್ ಕೇಳಬೇಕು. ಅವಳಿಗೆ ಏನಾದರೂ ಗೊತ್ತಿರುತ್ತೆ. ಹಾಯ್ ಪೂರ್ವಿ, ನೀನಾಗ್ಲೇ ನಂದನ್ ರೂಮಲ್ಲಿ ಬಚ್ಚಿಡ್ತಿದ್ಯಲ್ಲ, ಅದ್ ನನ್ನ ಕೈಗೆ ಸಿಕ್ಕಾಯ್ತು. ಯಾಕೆ ಅಳ್ತಿದ್ಯಾ? ಅಕ್ಕ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ನಿಂತ್ಕೋ. ನೀನ್ ಎಂತ ಉಸ್ರು ಒಳ್ಳಿ ಅಂತ ನನಗ್ ಗೊತ್ತಿಲ್ವಾ?
ಮೊನ್ನೆ ಮಾಂಗಲ್ಯದ ಬಿಲ್ನ ನನ್ನಿಂದನೇ ಕಿತ್ಕೊಂಡು ಯಾಮಾರ್ಸಿ ಹರ್ದಾಕ್ತೆ ಅಲ್ವಾ, ಚೋಟ್ ಮೆಣಸಿನ್ಕಾಯಿ. ಅದನ್ನೆಲ್ಲ ಮರ್ತ್ಬಿಡಿ ಅಕ್ಕ. ದಯವಿಟ್ಟು ನನಗೆ ಫೋಟೋ ಕೊಟ್ಬಿಡಿ. ನಾನು ಇವತ್ತೇ ಅಲ್ಲ ಈಗಲೇ ಈ ಮನೆ ಬಿಟ್ಟು ನಮ್ಮ ಹಳ್ಳಿಗೆ ಹೊಂಟೋಯ್ತೀನಿ. ಈ ಮನೆ ಕಡೆ ತಲೆನೂ ಹಾಕಿ ಮಲ್ಗಕ್ಕಿಲ್ಲ. ನಿಮ್ದಮ್ಮಯ್ಯ ಅಕ್ಕ, ಇದರಿಂದ ಎಲ್ರ ಜೀವನನೂ ಹಾಳಾಗೋಗ್ತೈತೆ. ಹಂಗಾಗ್ಬೇಕಾ ಹೇಳಿ? ದಯವಿಟ್ಟು ಇದೊಂದ್ಸಲ ನನ್ನ ಮೇಲೆ ಕರುಣೆ ತೋರಿಸಿ ಆ ಫೋಟೋ ಕೊಟ್ಬಿಡಿ ಅಕ್ಕ. ನಿನಗ್ ಮಾತ್ರ ಈ ಫೋಟೋ ಕೊಡೋದಿಲ್ಲ ಕಣೆ. ನನ್ನನ್ನು ಎಷ್ಟು ಆಡ್ಕೊಂಡೆ, ಎಷ್ಟು ಮಾತಾಡ್ದೆ ನನಗೆ. ಈಗ ನೀನ್ ಕಣ್ಣೀರ್ ಹಾಕ್ಬಿಟ್ರೆ ನಾನು ಫೋಟೋ ಕೊಟ್ಬಿಡ್ತೀನಾ? ಹೋಗ್ಲಿ ಬಿಡಿ. ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ಇಲ್ಲಿ ಗಂಟ ನನ್ನ ನಿಮ್ಮ ಮಧ್ಯೆ ಏನೇ ಮನಸ್ತಾಪ ಇದ್ರು ಅದನ್ನೆಲ್ಲ ಮರೆತು ನೀವೇ ಆ ಫೋಟೋನ ಹರಿದಾಕ್ಬಿಡಿ. ಪುಣ್ಯ ಕಟ್ಕೊಳ್ಳಿ. ಹಾಗೆ ಮನೆಯವ್ರ ನೆಮ್ಮದಿನಾದ್ರೂ ಉಳಿತೈತೆ. ಬರ್ತೀನಕ್ಕ. ಅಲ್ಲ ಹೋಗ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ಆ ಹುಡುಗಿಗೇನಾದ್ರೂ ಲೂಸಾ? ಹೊಡಿಯಕ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋದ್ಲು. ಅಂಥದ್ದೇನಿದೆ ಈ ಫೋಟೋ ಅಲ್ಲಿ? ಇದು ಪದ್ಮಿನಿ ಮದ್ವೆ ಆಗಿರೋ ಫೋಟೋ. ಅದ್ರಲ್ಲೂ ಹರ್ತೋಗಿದೆ. ಈ ಫೋಟೋಗೂ ಪೂರ್ವಿಗೂ ಏನ್ ಸಂಬಂಧ? ಅವಳ್ಯಾಕೆ ಈ ವಿಷಯ ಯಾರಿಗೂ ಹೇಳ್ಬೇಡಿ, ಜೀವನ ಹಾಳಾಗುತ್ತೆ ಅಂತ ಹೇಳಿದ್ಲು. ಅಂದ್ರೆ ಇಲ್ಲಿ ಏನೋ ಇದೆ.